ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹೆಲ್ದಿಯಾಗಿ ಹ್ಯಾಪಿಯಾಗಿ ಇದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವ್ಲಾಗ್ ಏನು ಅಂದರೆ, ಸ್ವಲ್ಪ ಫುಡ್ ಐಟಮ್ಸ್ನ ನಾವು ಟೇಸ್ಟು ಮಾಡಿರಲ್ಲ, ಆ ಕಲರ್ ನೋಡಿ ಇದು ಖಾರವಾಗೇ ಸ್ವೀಟಾಗೇ ಇರುತ್ತೆ ಅಂತ ಅಸಂಪ್ಷನ್ ಮಾಡಿರ್ತೀವಿ. ಆ ಥರ ಫುಡ್ ಕ್ಯಾಟಗರಿಲಿ ಇದ್ದಿದ್ದೆ ಈ ವೈಟ್ ಸಾಸ್ ಪಾಸ್ತಾ. ಇದನ್ನು ನೋಡಿದಾಗೆಲ್ಲ ನಾನು ಅಂದ್ಕೊತಾ ಇದ್ದೆ, ಏನಿದು ಈ ಥರ ಇದೆ ಅಂದರೆ ಸ್ವೀಟಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಕ್ರೀಮಿಯಾಗಿ ಸ್ವೀಟಾಗಿರುತ್ತೆ, ಯಾಕಂದರೆ ಅದು ಮಾಡೋದನ್ನೆಲ್ಲ ನಾನು ನೋಡಿದ್ದೀನಿ ಯೂಟ್ಯೂಬಲ್ಲಿ. ರೆಸಿಪಿನೂ ಎಷ್ಟೊಂದು ಸತಿ ನೋಡಿ, ಅದೇ ಟ್ರೈ ಮಾಡಿರಲಿಲ್ಲ, ನೋಡಿದ್ದೀನಿ. ಹಾಲು ಹಾಕೋದ್ರಿಂದ ನನಗೆ ಅದು ಯಾಕೋ ಇಷ್ಟನೇ ಆಗಿಲ್ಲ. ಟ್ರೈ ಮಾಡಬೇಕು ಅಂತಲೂ ಒಂದು ಸತಿನೂ ಅನಿಸಿಲ್ಲ. ಸರಿ ಟ್ರೈ ಮಾಡೋಣ ಅಂತ ಅಂಗಡಿಗೆ ಹೋದಾಗ ಪಾಸ್ತಾ ಪ್ಯಾಕೆಟ್ ನೋಡಿ ಓಕೆ ನೆನಪಾಯ್ತು ನನಗೆ, ಟ್ರೈ ಮಾಡೋಣ ಅಂತ ತೊಗೊಂಡು ಬಂದು ಟ್ರೈ ಮಾಡಿದೆ. ಫಸ್ಟ್ ಏನು ಮಾಡಿದೆ ಅಂದರೆ, ಪಾಸ್ತಾನ ಬೇಯಿಸಿ ಇಟ್ಕೊಂಡೆ. ಬೇಯಿಸೋಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೀರಲ್ಲಿ ಬೇಯಿಸಿ ಇಟ್ಕೊಂಡೆ. ಜಾಸ್ತಿ ಬೇಯಬಾರ್ದು, ಅದು ನೋಡಬೇಕು, ಸ್ಪೂನಲ್ಲಿ ತೆಗ್ದು ನೋಡಬೇಕು. ಕಟ್ ಮಾಡಿ ನೋಡಿದಾಗ ಸಾಫ್ಟಾಗಿ ಕಟ್ ಆಗೋ ಥರ ನೋಡಬೇಕು. ಅದಾದಮೇಲೆ ನೀರಲ್ಲಿ ಹಾಕಿ ಸ್ವಲ್ಪ ತೊಳೆದು ಇಟ್ಕೋಬೇಕು. ಆಮೇಲೆ ಅದು ಅವಾಗೂ ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಇನ್ನೂ ಬಿಡಿ ಬಿಡಿಯಾಗಿರುತ್ತೆ, ಒಂದಕ್ಕೊಂದು ಅಂಟಲ್ಲ. ಆಮೇಲೆ ಬಾಣಲಿಲಿ ಎಣ್ಣೆ ಹಾಕಬೇಕು. ಬಟರ್ ಕೂಡ ಹಾಕ್ಬೋದು. ನಾನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಾದ್ರೆ ಯಾವುದೇ ವೆಜಿಟೇಬಲ್ಸ್ ಬೇಕಾದ್ರೂ ಹಾಕ್ಬೋದು. ಇದಕ್ಕೆ ಬಂದುಬಿಟ್ಟು ಕ್ಯಾರೆಟ್ ಹಾಕ್ಬೋದು, ಮಶ್ರೂಮ್ ಹಾಕ್ಬೋದು, ಸ್ವೀಟ್ ಕಾರ್ನ್ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಚಾಯ್ಸ್, ಏನೇನು ಇಷ್ಟ ಆಗುತ್ತೋ ಅದೆಲ್ಲ ಹಾಕ್ಕೊಂಡು ನೀವು ಎಣ್ಣೆಲಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡಿರೋದನ್ನ ಎತ್ತಿಟ್ಕೋಬೇಕು. ಅದಾದಮೇಲೆ ಮತ್ತು ಅದೇ ಬಾಣಲಿಗೆ ಬಂದುಬಿಟ್ಟು ಬಟರ್ ಹಾಕಬೇಕು. ಈ ಸ್ಟೇಜಲ್ಲಿ ನೀವು ಬಟರು ಎಣ್ಣೆ ಎರಡು ಮಿಕ್ಸ್ ಮಾಡಿ ಹಾಕ್ಕೋಬೋದು, ಇಲ್ಲ ಬಟರ್ ಮಾತ್ರ ಹಾಕ್ಕೋಬೋದು. ನಾನು ಆಗಲೇ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೊಂಡಿರೋ ಕಾರಣ ಈಗ ನಾನು ಬರೀ ಬಟರ್ ಹಾಕಿ ಇದು ಮಾಡ್ತಾಯಿದ್ದೀನಿ. ಬಟರ್ಗೆ ಸ್ವಲ್ಪ ಮೈದಾ ಹಸಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಅದು ಲಮ್ಸ್ ಬರ್ತಿರೋ ಥರ ಮಿಕ್ಸ್ ಮಾಡ್ಕೊಬೇಕು. ನಂದು ಸ್ವಲ್ಪ ಗಟ್ಟಿ ಆಯಿತು, ಆದ್ರೂ ಅದು ಹಾಲು ಹಾಕಿದ ತಕ್ಷಣ ಅದು ಮ್ಯಾನೇಜ್ ಆಗಿಬಿಡತ್ತೆ. ಆ ಥರ ಏನಿಲ್ಲ, ನಿಮಗೆ ಹೆಂಗೆ ಬೇಕೋ ಆ ಥರ ಮಾಡ್ಕೊಬೋದು. ಈ ಸ್ಟೇಜಲ್ಲಿ ಬಂದುಬಿಟ್ಟು ನೀವು ಹಾಲು ಹಾಕಬೇಕು. ಹಾಲು ಅದು ಕೆನೆ ಸಮೇತ ಹಾಕಿದ್ರೆ ಇನ್ನೂ ಕ್ರೀಮಿಯಾಗಿರುತ್ತೆ. ಫ್ರೆಶ್ ಕ್ರೀಮು ಇಲ್ಲ ಅಂತ ಅಂದರೆ ಕೆನೆಯ ಸಮೇತ ಹಾಕಿದ್ರೆ ಸೇಮ್ ಟೇಸ್ಟೇ ಬರುತ್ತೆ, ಏನೂ ವ್ಯತ್ಯಾಸ ಏನೂ ಆಗಲ್ಲ. ಮನೇಲಿ ಏನಿದೆಯೋ ಅದನ್ನು ಬಳಸ್ಕೋಬೋದು. ನಾನು ಮನೇಲಿ ಕ್ಯಾಪ್ಸಿಕಮ್ ಇತ್ತು, ಈರುಳ್ಳಿ ಇತ್ತು, ಬೇರೆ ಯಾವುದೂ ಇದು ಇರಲಿಲ್ಲ. ಸೊ ನಾನು ಅದೆರಡು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಮನೇಲಿ ಏನಿದೆಯೋ ಆ ಥರ ಮಾಡ್ಕೊಬೋದು. ಹಾಲು ಹಾಕಿದ್ದೀರಲ್ವ, ಸ್ವಲ್ಪ ನೀರು ಕೂಡ ಹಾಕ್ಬೋದು. ಯಾಕಂದರೆ ಹಾಲು ನಿಮಗೆ ಹೆವಿ ಗಟ್ಟಿ ಅಂತ ಅನ್ನಿಸ್ತು ಅಂದರೆ ನೀರು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಲಮ್ಸ್ ಏನೂ ಇರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ಏನು ಕುದಿಸ್ಬೇಕು ಅಂತ ಏನಿಲ್ಲ, ಆಲ್ರೆಡಿ ಹಾಲು ಕುದಿಸಿರೋದಿದ್ದಿದ್ರೆ ಅದು ಕುದಿಸೋದು ಬೇಡ. ಇಲ್ಲ ನಿಮಗೆ ಅದು ಆ ಥರನೇ ಪ್ಯಾಕೆಟಿಂದನೇ ಹಾಕ್ತೀರ ಅಂದರೆ ಸ್ವಲ್ಪ ಕುದಿಸ್ಬೇಕಾಗತ್ತೆ. ಆಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಆರಿಗೇನೋ ಮತ್ತು ಪೆಪ್ಪರ್ ಪೌಡ್ರು ಹಾಕಬೇಕು. ಮತ್ತು ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಸಾಲ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಅದು ಮಿಕ್ಸ್ ಆಗ್ತಿದ್ದಂಗೆ ಆ ಸ್ಮೆಲ್ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನಾನು ಆ್ಯಕ್ಚುಲಿ ಅದು ಮಾಡ್ತಿದ್ದಾಗೆ ಅಂದ್ಕೊಂಡೆ ಇದು ತುಂಬ ಚೆನ್ನಾಗಿ ಬರುತ್ತೆ ಅಂತ. ಅಷ್ಟು ಚೆನ್ನಾಗಿ ಆ ಸ್ಮೆಲ್ ಬರ್ತಾಯಿತ್ತು. ಹಾಗೆ ಈ ಸ್ಟೇಜಲ್ಲಿ ಬಂದುಬಿಟ್ಟು ಫಸ್ಟು ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿನ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಬೇಕಾದರೆ ಬೇಯಿಸಿಟ್ಕೊಂಡಿರೋ ಸ್ವೀಟ್ ಕಾರ್ನ್ ಕೂಡ ಹಾಕ್ಕೋಬೋದು ಈ ಸ್ಟೇಜಲ್ಲಿ. ಇಲ್ಲ ಮೊದಲೇ ನಾವು ಹಾಕ್ಕೊತೀವಿ ಅಂದರೆ ಆ ಮೊದಲೇ ಎಣ್ಣೆಗೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು. ಈ ಸ್ಟೇಜಲ್ಲಿ ನನಗೆ ಮರ್ತೋಯ್ತು ಆ ಥರ ಏನಾದ್ರು ಇದ್ದರೆ ಈ ಸ್ಟೇಜಲ್ಲಿ ಬೇಯಿಸ್ಕೊಂಡಿರೋ ಸ್ವೀಟ್ ಕಾರ್ನ್ನ ಹಾಕ್ಕೋಬೋದು.
ಆಮೇಲೆ ಸ್ವಲ್ಪ ಟೇಸ್ಟ್ ನೋಡಿ, ಮೊದಲೇ ಟೇಸ್ಟ್ ನೋಡಿ ಆಮೇಲೆ ಹೆಚ್ಚು ಕಮ್ಮಿ ಆದರೆ ನಿಮಗೆ ಏನು ಹಾಕಬೇಕು ಏನು ಹಾಕಬಾರ್ದು ಅಂತ ಗೊತ್ತಾಗುತ್ತೆ. ಆಮೇಲೆ ಅಷ್ಟು ಮಾಡಿ ವೇಸ್ಟ್ ಆಗೋ ಬದಲು ಇದು ಫಸ್ಟೇ ನೀವು ಟೇಸ್ಟ್ ನೋಡಿರಿ ಚೆನ್ನಾಗಿರುತ್ತೆ. ಆಮೇಲೆ ಈ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಪಾಸ್ತಾನ ಹಾಕಬೇಕು. ಪಾಸ್ತಾ ಹಾಕಬೇಕು. ಹಾಕಾದ್ಮೇಲೆ ನೀಟಾಗಿ ಅದನ್ನು ಹೆಂಗಂದಂಗೆ ಜೋರಾಗಿ ಮಿಕ್ಸ್ ಮಾಡ್ಕೊಬಾರ್ದು. ಯಾಕಂದರೆ ಸಾಫ್ಟಾಗಿ ಬೆಂದಿರುತ್ತಲ್ವ, ಅದು ಉದ್ರಾಗಿರುತ್ತೆ, ಒಂದಕ್ಕೊಂದು ಅಂಟಿರಲ್ಲ. ಯಾಕಂದರೆ ಎಣ್ಣೆ ಹಾಕಿ ನಾವು ಅದನ್ನು ಬೇಯಿಸ್ಕೊಂಡಿರ್ತೀವಿ. ಸೊ ಮೆಲ್ಲಗೆ ಹಾಕ್ಕೊಂಡು ಒಂದ್ರ ಮೇಲೆ ಒಂದು ನೀಟಾಗಿ ಅದನ್ನು ಇದು ಮಾಡಬೇಕಾಗತ್ತೆ. ಇಲ್ಲಾಂದರೆ ಅದು ಬ್ರೇಕ್ ಆದರೆ ಅದು ಒಂಥರ ಮುದ್ದೆ ಥರ ಆಗಿಬಿಡುತ್ತೆ. ಅದು ಚೆನ್ನಾಗಿರಲ್ಲ, ತಿನ್ನೋಕ್ಕೆ ನೋಡೋಕ್ಕೂ ಚೆನ್ನಾಗಿರಲ್ಲ, ತಿನ್ನೋಕ್ಕೂ ಚೆನ್ನಾಗಿರಲ್ಲ. ಈ ಥರ ನಾನು ವೈಟ್ ಸಾಸ್ ಪಾಸ್ತಾನ ಮಾಡಿದೆ. ಸುಮ್ಮನೆ ಹೇಳಬಾರ್ದು, ಸೀರಿಯಸ್ಸಾಗಿ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಕೂಡ ಅಷ್ಟು ಚೆನ್ನಾಗಿ ಬಂದಿತ್ತು. ನನಗೆ ಇಲ್ದಿರೋ ಹಾಗೆ ನಮ್ಮ ಮನೆಯವರೆಲ್ಲರೂ ತಿಂದರು, ಅಷ್ಟು ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬಾಯ್.